ದಯಮಾಡಿ ಬಿಡಿ. ಏನಾದರೂ ತಪ್ಪಾದರೆ ನನ್ನ ಕ್ಷಮೆ ಮಾಡಿ. ಇದ್ದದ್ದನ್ನು ಹೇಳ್ತಾ ಇದ್ದೀನಿ. ಆ ವಾಸವಾಂಬ, ಯಾಕಂದ್ರೆ ಅಷ್ಟಲಕ್ಷ್ಮಿ ಅನುಗ್ರಹ ಕೊಡ್ತಕ್ಕಂಥ ವಾಸವಾಂಬ, ಅದಕ್ಕೆ ನಮ್ಮ ತಂದೆನೇ ಉದಾಹರಣೆ. ಏನೂ ಇರಲಾರ್ದಂಥ ಬಲಗೈಯಲ್ಲಿ ಬಂದು ವಾಸವಾಂಬ ಗುಡಿ, ಕನ್ನಿಕಾ ಪರಮೇಶ್ವರಿ ಮತ್ತು ವಿಶೇಷವಾಗಿ ನಗರೇಶ್ವರನ ಗುಡಿ ಕಂಪ್ಲಿಯೊಳಗೆ ಪೂಜೆ ಮಾಡಿ ಇವತ್ತು ನಾವು 8 ಮಂದಿ ಆರಾಮಿದ್ದೀವಿ. ಯಾಕೆ ಆರಾಮಿದ್ದೀವಿ ಅಂದರೆ ನಾವು ಭಕ್ತಿಯಿಂದ ನಡ್ಕೊಂಡಿದ್ದೀವಿ. ಪೂಜೆ ಬರ್ತೀರಾ, ಪೂಜೆ ಅಂದರೆ ಏನು, ಡ್ರೆಸ್ ಕೂಡ ಇರಲ್ಲ, ಪ್ಯಾಂಟು ಶರ್ಟ್, ಏನು ನಾವೇನು ಬ್ರಿಟಿಷ್ರಾ? ತಿರುಪತಿಗೆ ಹೋದ್ರೆ ಯಾಕೆ ಹಾಕ್ಕೊಂತೀರಾ ನೀವು ಲುಂಗಿನ? ಇಲ್ಲಿ ಯಾಕೆ ಹಾಕ್ಕೊಳ್ಳಲ್ಲ? ಇದು ನಮ್ಮದೇ ಅಲ್ಲ ಜಾಗ, ಇದು ನಮ್ಮದೇ ಅಲ್ಲ ಜಾಗ. ಆದ್ದರಿಂದ ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ, ಮಕ್ಕಳಿಗೆ ಸಂಪ್ರದಾಯ ಕಲಿಸ್ರಿ. ಸಂಪ್ರದಾಯ ಯಾರ ಮನೇಲಿ ಇರುತ್ತೋ ಅವ್ರ ತಂದೆ ತಾಯಿ ನೋಡ್ಕೊತಾರೆ 100%. ಇವತ್ತು ನಾವೆಲ್ಲ ತಂದೆ ತಾಯಿ ನೋಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಆರಾಮಿದ್ದೀವಿ. ನೀವು ನಿಮ್ಮ ತಂದೆ ತಾಯಿ ನೋಡ್ಕೊಡ್ರಿ, ನೀವು ಆರಾಮಿರ್ತೀರಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಆರಾಮಿರ್ತಾರೆ. ವಾಸವಾಂಬನ ಪೂಜೆ ಮಾಡಿದರೆ ಏನೂ ಕಡಿಮೆ ಮಾಡಲ್ಲ. ಅದು ಮೂಲ ಮಂತ್ರ ಇರೋದೇ ಹಾಗೆ, ಸರ್ವ ಸೌಭಾಗ್ಯಂ ದೇಹಿ ಅಂತ. ಒಂದು 2 ನಿಮಿಷ ಹೇಳ್ತೀನಿ, ಹಸಿವೆ ಆದರೂ ಕೂಡ ಏನು ಅನ್ಕೋಬೇಡಿ. ಧ್ಯಾನ ಶ್ಲೋಕ ಏನಂದ್ರೆ, ಶ್ರೀಮದ್ ವೈಶ್ಯ ಕುಲೋದ್ಭವಾಂ ವರಗಣಾಂ ಅಲಂಕಾರ ಚಾರಿತ್ರಿಣೀಂ ಶ್ರೀ ಕನ್ನಿಕಾ ಪರಮೇಶ್ವರೀಂ ತ್ರಿಜಗತೀಂ ಸಂತಾಪ ವಿಧ್ವಂಸಿನೀಂ, ಸಂತಾಪಗಳನ್ನು ಕಳೆಯೋಳು, ಅಮೃತತ್ವ ಪ್ರಧಾನ ದೇಹಿ ವಾಸವಿ ಪಾಪನಾಶನೆ, ನಮ್ಮಲ್ಲಿರ್ತಕ್ಕಂಥ ಪಾಪವನ್ನು ನಾಶಗಳು, ಕಾಮ ಕ್ರೋಧಾದಿ ಷಡ್ವರ್ಗ ಧ್ವಂಸಿನೀಂ ಪ್ರಣಪಾಮ್ಯಂ. ಮತ್ತು ವಿಶೇಷವಾಗಿ ನೀವೇ ಮಾಡಿಸಿದಂಥ ಇದರೊಳಗೆ ಹೇಳಿದೆ ಶ್ಲೋಕದೊಳಗೆ, ಓಂ ಹ್ರೀಂ ಕ್ಲೀಂ ಕ್ಲೀಂ ಐಂ ಸೋಂ ಓಂ ವಾಸವಿ ಕನ್ನಿಕೆ ಮಹ್ಯಂ. ಮಹ್ಯಂ ಅಂದರೆ ನನಗೆ ಸರ್ವ ಸೌಭಾಗ್ಯಂ ದೇಹಿ, ಅದನ್ನು ಸರ್ವ ಸೌಭಾಗ್ಯವನ್ನು ಕೊಡ್ತಕ್ಕಂಥವಳು ವಾಸವಿ. ಆದ್ದರಿಂದ ಈ ದಿವಸ ಸಾಕ್ಷಾತ್ ಆ ಮೂರ್ತಿ ರೂಪವಾಗಿ ನಮ್ಮಲ್ಲಿ ಬಂದಿದ್ದಾಳೆ ವಾಸವಾಂಬ. ನೀವು ಎಷ್ಟು ಆರಾಧನೆ ಮಾಡ್ತೀರಿ ನಿಮ್ಮ ಮನೆಯೊಳಗೆ, ನೀವು 24 ತಾಸು ಕೂತ್ಕೊಂಡು ಪೂಜೆ ಮಾಡಬೇಕು, ಅಭಿಷೇಕ ಮಾಡಬೇಕಂತ ಎಲ್ಲೂ ಹೇಳಿಲ್ಲ. ಯಾಕಂದರೆ ಕುಲಧರ್ಮ ಏನಂದರೆ ಕಾಯಕವೇ ಕೈಲಾಸ. ಫಸ್ಟ್ ಕಾಯಕ ಮಾಡಬೇಕು. 2 ನಿಮಿಷ ಸ್ನಾನ ಮಾಡಿದ ತಕ್ಷಣ ಮಕ್ಕಳಿಗೆ ಒಂದು ಶ್ಲೋಕ ಹೇಳ್ಕೊಡ್ರಿ. ನೀವು ಕೂಡ ಒಂದು ಶ್ಲೋಕ ಹೇಳ್ಕೊಂಡು ನಮಸ್ಕಾರ ಮಾಡಿ, ಹಣೆ ಮೇಲೆ ಕುಂಕುಮ ಹಚ್ಕೊಂಡು ಹೋಗಿ. ಇವತ್ತು ಸಾಬ್ರು ಬೇಕಾದಂಥ ಪೊಸಿಷನ್ ಒಳಗಿದ್ರು ಕೂಡ ಗಡ್ಡ ಬಿಟ್ಟು ಟೋಪಿ ಹಾಕಿರ್ತಾನೆ. ನಾವ್ಯಾಕೆ ಹೊರಗಡೆ ಕುಂಕುಮ ಹಚ್ಚಲ್ಲ? ಏನು ನಮಗೊಂದು ಮರ್ಯಾದೆ ಕಡಿಮೆ ಆಗುತ್ತಾ? ದಯಮಾಡಿ ಎಲ್ಲರೂ ಗಂಡಸರು ಎಲ್ಲರೂ ದಯಮಾಡಿ ತಿಲಕ ಹಚ್ಕೊಂಡು ಹೋಗಿ, ಅದ್ರ ಮಹತ್ವ ನೋಡಿ, ಎಲ್ಲವನ್ನೂ ತಲೆ ತಗ್ಗಿಸ್ತಾನೆ. ಆದ್ದರಿಂದ ಆ ವಾಸವಾಂಬ ಸಾಕ್ಷಾತ್ ಇವತ್ತು ನಮ್ಮ ಊರಿಗೆ ಬಂದಿದ್ದಾಳೆ. ನಮ್ಮನ್ನು ಯಾಕೆ ಬಂದಿದ್ದಾಳೆ ಅಂದರೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ, ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಕಳೆದು ಉದ್ಧಾರ ಮಾಡಲಿಕ್ಕೆ ಇವತ್ತಿನ ದಿವಸ ನಾವು ನಿಮ್ಮೆಲ್ಲರ ಪರವಾಗಿ ನಿಮ್ಮ ಮನಸ್ಸೊಳಗೆ ಏನಾದರೂ ಪರ್ಸ್ನಲ್ ಆಗಿದ್ದರೆ ಪ್ರಾರ್ಥನೆ ಮಾಡಿಕೊಡ್ರಿ. ನಮಗೆ ಈ ಥರದ ಭಾವನೆ ಇದೆ, ನಮಗೆ ಇದು ಬೇಕು. ಯಾಕಂದರೆ ಸರ್ವ ಸೌಭಾಗ್ಯವನ್ನು ಕೊಡ್ತಕ್ಕಂಥವಳು ವಾಸವಿ. ನಮಗೆ ಏನು ಬೇಕೋ ಅದನ್ನು ಕೊಡ್ತಾಳೆ, ಬಟ್ ನಾವು ಅದಕ್ಕೆ ಪ್ರೆಸೆಂಟ್ ಮಾಡಬೇಕು. ಅದಕ್ಕೆ ನಾವು ಪೇ ದ ಕಾಸ್ಟ್ ಹ್ಯಾವ್ ದ ಥಿಂಕ್ ಅಂತ. ನಾವು ನಿಮ್ಮ ಅಂಗಡಿಗೆ ಬಂದರೆ ₹1 ಕೊಟ್ಟರೆ ಗಡ್ಡಿಪಟ್ಟಣ ಕೊಡ್ತೀವಿ, ಸುಮ್ಮನೆ ಕೊಡಲ್ಲ. ಹಾಗೆ ಆಕೆಗೆ ಏನಾದರೂ ನಾವು ಕೊಡಬೇಕು. ಏನು ಕೊಡಬೇಕು? ಭಕ್ತಿನೇ ಕೊಡಬೇಕು. ಆಕೆ ಏನು ಬೇಕಾಗಿಲ್ಲ, ನಮಗೆ ಕೊಡಾಕಿದ್ದಾಳೆ ಆಕೆ. ಆದ್ದರಿಂದ ಎಲ್ಲರೂ ಇವತ್ತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಡ್ರಿ. ನಮ್ಮಲ್ಲಿರ್ತಕ್ಕಂಥ ದುರ್ಬುದ್ಧಿಗಳನ್ನು ಕಳೆದು, ನಮ್ಮಲ್ಲಿರ್ತಕ್ಕಂಥ ದೇಶ ಭಾವನೆಗಳನ್ನು ಕಳೆದು ನಮ್ಮ ಜನ ಎಲ್ಲರೂ ಉದ್ಧಾರ ಆಗಬೇಕು. ಆರ್ಯ ವೈಶ್ಯ ಉದ್ಧಾರ ಆಗಬೇಕು. ವಿಷ್ಣು ಸಹಸ್ರನಾಮದಲ್ಲಿ ಸಾಕ್ಷಾತ್ ಈಕೆ ಪತಿಯಾದಂಥ ವಿಷ್ಣುನೇ ಹೇಳೋಣ. ನೀವು ಬೇಕಾದ್ರೆ ತೆಗೆದು ನೋಡ್ಕೊಡ್ರಿ, ವೈಶ್ಯೋ ಧನ ಸಮೃದ್ಧ ಅಂತ ಫಲಶ್ರುತಿಯೊಳಗೆ, ಧನಾಢ್ಯೋ ವೇದ ಪಾರಗ ಅಂತ. ನಮಗೆ ವೇದ ಪಾರಾಯಣ ಮಾತ್ರ ಮಾಡಂತ ಹೇಳಿಬಿಟ್ರೆ ಧನವಂತ ಆಗಂತ ಹೇಳಿಲ್ಲ. ಆದ್ದರಿಂದ ದಯಮಾಡಿ ಇಡೀ ನಮ್ಮ ಆರ್ಯ ವೈಶ್ಯ ಸಮಾಜ ಆ ವಾಸವಾಂಬ ಅನುಗ್ರಹದಿಂದ ನಾವೇನು ಕೇಳಬೇಕು, ನಮಗೇನು ಬೇಕೋ ಅದನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮಲ್ಲಿ ಏನಾದರೂ ಪರ್ಸ್ನಲ್ ಆಗಿ ಪ್ರಾರ್ಥನೆಗಳಿದ್ದರೆ ಮಾಡ್ಕೊಬೇಡಿ. ಗುರು ಬ್ರಹ್ಮ